ನಗರದ ದ್ರೌಪದಮ್ಮ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ಇಂದು ಆರತಿ ಉತ್ಸವ ನಡೆದಿದ್ದು ಹಸಿ ಕರಗಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಭಕ್ತಿಯ ಆರತಿ ಬೆಳಗುತ್ತಿದೆ, ಹೂವಿನ ತೇರು ಸಾಗುತ್ತಿದೆ. ಕರಗ ಮಹೋತ್ಸವ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವ 7 ದಿನಗಳಿಂದ ಅದ್ಧೂರಿಯಾಗಿ ನಡೆಯುತ್ತಿದೆ. ಧರ್ಮರಾಯ ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಳಗಿನ ಜಾವ ದ್ರೌಪದಮ್ಮನಿಗೆ ಕತ್ತಿ ವರಸೆ, ಕೋಲು ವರಸೆ ಅರ್ಪಿಸಿ ಅದ್ಧೂರಿ ಆರತಿ ಉತ್ಸವ ಮಾಡಲಾಯಿತು. ನೂರಾರು ಮಹಿಳೆಯರು ದೀಪದ ಆರತಿ ಹೊತ್ತು ನಗರದ ಪೇಟೆ ಬೀದಿಯಲ್ಲಿ ಮೆರವಣಿಗೆ ನಡೆಸಿದ್ರು. ದ್ರೌಪದಮ್ಮನಿಗೆ ಆರತಿ ಬೆಳಗಿದ್ರು. ಸೊ ಇವತ್ತಿನ ರಾತ್ರಿ ಹಸೆ ಕರಗ ಆಗುತ್ತೆ. ನಿನ್ನೆ ರಾತ್ರಿ ಅಂದರೆ 3 ಗಂಟೆ, ಬೆಳಗಿನ ಜಾವ 3 ಗಂಟೆಗೆ ದೀಪೋತ್ಸವ ಆಗುತ್ತೆ. ಸುಮಾರು ಜನ ಬರ್ತಾರೆ ದೀಪೋತ್ಸವಕ್ಕೆ. ದೀಪೋತ್ಸವ ವಿಶೇಷತೆ ಏನಂದರೆ ಅಮ್ಮಗೆ ಆರತಿ ಮಾಡಿ ತಂಬಿಟ್ಟು ಆರತಿ ಅಂತ ಮಾಡ್ತೀವಿ. ಅಂದ ಹಾಗೆ ಮುಂಜಾನೆ 3 ಗಂಟೆಯಿಂದ ಹಸಿ ಕರಗ ನಡೆಯಲಿದೆ. ನಾಡಿದ್ದು ಅಂದ್ರೆ ಮಂಗಳವಾರ ಐತಿಹಾಸಿಕ ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಮಧ್ಯರಾತ್ರಿ 12:30ರಿಂದ ಶುರುವಾಗುವ ಕರಗ ಮೆರವಣಿಗೆ ಬೆಳಿಗ್ಗೆ 7ರ ತನಕ ಸಾಗಲಿದೆ. ಲಕ್ಷಾಂತರ ಭಕ್ತರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಕರಗ ಶಕ್ತ್ಯೋತ್ಸವದ ಅಂಗವಾಗಿ ಏಪ್ರಿಲ್ 23ರ ಬೆಳಿಗ್ಗೆ 6ರಿಂದ 24ರ ಬೆಳಿಗ್ಗೆ 10ರವರೆಗೆ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಹಲಸೂರು ಗೇಟ್, ಎಸ್ಆರ್ ನಗರ, ವಿಲ್ಸನ್ ಗಾರ್ಡನ್, ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ತಾಲೂಕಿನ ಖಾಜಿ ಸೊನ್ನೇನಹಳ್ಳಿಯಲ್ಲಿಂದು ಮಳೆಗಾಗಿ ಜನರು ವಿಶೇಷ ಜಾತ್ರೆ ಮಾಡಿದ್ರು. ತಲೆ ಮೇಲೆ ತೆಂಗಿನಕಾಯಿ ಒಡೆದುಕೊಂಡು ಮಳೆಗಾಗಿ ಪ್ರಾರ್ಥಿಸಿದ್ರು. ಏನೇ ಹೇಳಿ, ಐತಿಹಾಸಿಕ ಹಸಿ ಕರಗಕ್ಕೆ ಇಡೀ ಬೆಂಗಳೂರು ಕಾದು ಕುಳಿತಿದೆ. ದ್ರೌಪದಮ್ಮನ ದರ್ಶನಕ್ಕೆ ಭಕ್ತ ಸಾಗರವೇ ಎದುರು ನೋಡ್ತಿದೆ. ಪೂರ್ಣಿಮಾ, TV9 ಬೆಂಗಳೂರು.